ಒಂದು ಕಡೆ ಧರ್ಮಸ್ಥಳದಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೈ ಲೆವೆಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದೇ ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈ ಲೆವೆಲ್ ಮೀಟಿಂಗ್ ಇದು. ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಾಂತಿ ಅವರು ಜೊತೆಗೆ ಅನುಚಿತ್ ಅವರನ್ನ ಭೇಟಿ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್. ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಇದೇ ವಿಚಾರದ ಸಂಬಂಧ. ಇಲ್ಲಿಯ ತನಕ ಎಸ್ಐಟಿ ತನಿಖೆಯ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ಗೆ. ಜೊತೆಗೆ ಕಾರ್ಯಾಚರಣೆಯನ್ನ ಅಂತಿಮಗೊಳಿಸುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಮೋಸ್ಟ್ಲಿ ಇನ್ನು ಸ್ವಲ್ಪತ್ರಲ್ಲೇ ಈ ಕಾರ್ಯಾಚರಣೆಯನ್ನ ಅಂತಿಮಗೊಳಿಸುವ ಘೋಷಣೆ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಆ ರೀತಿಯಾದಂತಹ ಬೆಳವಣಿಗೆಗಳು ಕಾಣಸಿಗ್ತಾ ಇದ್ದಾವೆ. ಯಾಕೆಂದ್ರೆ ಆತ ತೋರಿಸಿದಂತಹ ಅಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದ್ದು ಆಯಿತು, ಎಲ್ಲವೂ ಕೂಡ ಬುರುಡೆ ಅಂತ ಗೊತ್ತಾಯಿತು, ಏನೂ ಸಿಕ್ಕಿಲ್ಲ. ಅದೇ ಯಾವುದೋ ಒಂದು ಪಾಯಿಂಟ್ 6ನೇ ಪಾಯಿಂಟಲ್ಲಿ ಏನೋ ಸಿಕ್ಕಿದ್ದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಹೇಳಿದ ಆತ ನೋಟ್ ಡೌನ್ ಮಾಡಿದ, 1ನೇ ಪ್ಲೇಸಲ್ಲಿ ಇಷ್ಟು ಸಿಗುತ್ತೆ, 2ನೇ ಪಾಯಿಂಟಲ್ಲಿ ಇಷ್ಟು ಸಿಗುತ್ತೆ, ಯಾವ್ದು ಸಿಗುತ್ತೆ ಅಂತೆಲ್ಲ ಹೇಳಿದ್ದು, ಏನೂ ಸಿಕ್ಕಿಲ್ಲ. ಅದೇ ಯಾವುದೋ ಸಿನಿಮಾ ಡೈಲಾಗು, ಯಾವುದೋ ಒಂದು ಯುದ್ಧಕಾಂಡ ಸಿನಿಮಾದಲ್ಲೂ ಒಂದು ಡೈಲಾಗ್ ಬರುತ್ತೆ, ಕೆದಕಿದ ತೊಟ್ಟಿಲಿ ಏನು ಸಿಕ್ತು ಜಾಣ ಅಂತಂದರೆ ನೀನು ಸ್ವಂತ ಹೆಣ ಅಂತ ಹೇಳ್ತಾನೆ. ಹಾಗೆ ಏನೂ ಸಿಕ್ಕಲಿಲ್ಲ. ಏನೋ ಸಿಕ್ಕಿಬಿಡುತ್ತೆ ದೊಡ್ಡದಾಗಿ, ಆ ಸಾಕ್ಷಿ ಇದೆ, ಈ ಸಾಕ್ಷಿ ಇದೆ, ನಾನೇ ಹೂತಾಕಿದ್ದೀನಿ 100 ಶವಗಳನ್ನು, ಅದರಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದರು, ಎಷ್ಟೋ ಜನ ಬಾಲಕಿಯರಿದ್ದರು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಬಟ್ ಏನೂ ಇಲ್ಲ, ಟುಸ್ಪಟಾಕಿ ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಇದ್ರ ಬಗ್ಗೆ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪತ್ರಲ್ಲೇ ಗೊತ್ತಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಾಡ ಫೋನ್ ಸಂಪರ್ಕದಲ್ಲಿ. ದೀಪಾ, ಹೋಮ್ ಮಿನಿಸ್ಟರ್ ಜೊತೆಗೆ ಎಸ್ಐಟಿ ಟೀಮ್ ಮಹತ್ವದ ಮೀಟಿಂಗ್ ಮಾಡಿದೆ, ಹೈ ಲೆವೆಲ್ ಮೀಟಿಂಗು. ಮೋಸ್ಟ್ ಪ್ರಾಬಬ್ಲಿ ಈ ಮೀಟಿಂಗ್ನಲ್ಲಿ ಈ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆ ಜೊತೆಗೆ ಉತ್ಖನನ ಕಾರ್ಯಾಚರಣೆ, ಇದನ್ನ ದಿ ಎಂಡ್ ಮಾಡೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಅದ್ರ ಬಗ್ಗೆ ನಾನು ತಗೊಳ್ತೀನಿ ನಿಮ್ಮ ಹತ್ರ. ಮತ್ತೊಂದು ಅಪ್ಡೇಟ್ ಇದೆ, ಎಸ್ಐಟಿ ಟೀಮ್ ಈಗ ಮಧ್ಯಂತರ ವರದಿಯನ್ನು ರೆಡಿ ಮಾಡಿಕೊಂಡಿದೆ. ಅನಾಮಿಕ ತೋರಿಸಿದಂತಹ 16 ಗುಂಡಿಗಳ ಉತ್ಖನನದ ಬಗ್ಗೆ ವರದಿಯನ್ನ ರೆಡಿ ಮಾಡ್ಕೊಳ್ತಾ ಇದೆ. ಆ ಅನಾಮಿಕ ತೋರಿಸಿದ ಜಾಗಗಳಲ್ಲಿ ಗುಂಡಿಯನ್ನ ನಾವು ತೋಡಿದ್ದೀವಿ. ಅನಾಮಿಕ ಹೇಳಿದಂತಹ ಸ್ಥಳವನ್ನ ಅಗೆದು ಬಗೆದು ನೋಡಿ ನಂತರ ಗುಂಡಿಯನ್ನ ಮುಚ್ಚಲಾಗಿದೆ. 11ರಿಂದ 12ನೇ ಪಾಯಿಂಟು, ಅದಾದ್ಮೇಲೆ 11A, ಅದಾದ್ಮೇಲೆ 14, 15, ಈಗ 13ನೇದು ಸೇರಿ 16 ಗುಂಡಿಗಳ ಉತ್ಖನನದ ಬಗ್ಗೆ ವರದಿಯನ್ನ ಎಸ್ಐಟಿ ಟೀಮ್ ರೆಡಿ ಮಾಡ್ಕೊಳ್ತಾ ಇದೆ. 13ನೇ ಪಾಯಿಂಟ್ ಬಿಟ್ಟು ಇನ್ನೆಲ್ಲ ಗುಂಡಿಗಳ ವರದಿಯನ್ನ ರೆಡಿ ಮಾಡ್ಕೊಂಡಿದೆ ಅಂತ ಹೇಳಲಾಗಿದೆ. ಅದರ ಜೊತೆಗೆ ಇವತ್ತು 13ನೇ ಪಾಯಿಂಟ್ ಅಲ್ಲಿ ಏನೂ ಸಿಕ್ಲಿಲ್ಲ ಅಂತಂದ್ರೆ ಆ ವರದಿಯಲ್ಲೂ ಕೂಡ 13ನೇ ಪಾಯಿಂಟ್ ಅಲ್ಲಿ ಏನೇನಾಯ್ತು, ಎಷ್ಟು ಅಗಲ, ಎಷ್ಟು ಆಳ ಗುಂಡಿ ತೋಡಿದ್ದು, ಏನೇನು ಸಿಕ್ತು, ಏನೇನು ಸಿಕ್ಲಿಲ್ಲ, ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ವರದಿಯನ್ನ ಸಿದ್ಧಪಡಿಸಿ ಅದನ್ನ ಮಧ್ಯಂತರ ವರದಿ ಅಂತ ಕರೀಬಹುದು. ಆ ಮಧ್ಯಂತರ ವರದಿಯನ್ನ ರೆಡಿ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಬೆಳವಣಿಗೆಗಳು ಆಗ್ಬಹುದು. ಇದ್ರ ಬಗ್ಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಖಚಿತ ಮಾಹಿತಿ ಹೊರಗೆ ಬರುತ್ತೆ. ಇದೇ ವಿಚಾರ ಸಂಬಂಧ ನಾನು ಪ್ರಶ್ನೆ ಕೇಳ್ತಾ ಇದ್ದೆ ದೀಪಾ ಕುಕ್ಕುಬಾಡಗೆ. ಮತ್ತೊಮ್ಮೆ ಲೈನ್ನಲ್ಲಿದ್ದಾರೆ. ದೀಪಾ, ಹೋಮ್ ಮಿನಿಸ್ಟರ್ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ ಎಸ್ಐಟಿ ಟೀಮ್. ಸೊ ಮೋಸ್ಟ್ ಪ್ರಾಬಬ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಉತ್ಖನನದ ಬಗ್ಗೆ ಒಂದು ದಿ ಎಂಡ್ ಆಡಬಹುದಾ ಇವತ್ತು? ಇನ್ನು ಸ್ವಲ್ಪ ಹೊತ್ತರಲ್ಲೇ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಹೊರಗೆ ಬರಬಹುದಾ, ನಿರೀಕ್ಷೆ ಮಾಡಬಹುದಾ? ಷರತ್ತು ಅನಾಮಿಕ ಹೇಳಿದಂತಹ ಎಲ್ಲಾ ಸ್ಥಳಗಳಲ್ಲೂ ಕೂಡ ಅಗೆಯುವ ಕೆಲಸ ನಡೆದಿತ್ತು. ಆದ್ರೆ ಆತ ಹೇಳಿದಂತೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಆ ಒಂದು ಸ್ಥಳಗಳಲ್ಲಿ ಸಿಕ್ಕಿಲ್ಲ. ಪ್ರಮುಖವಾಗಿ ಒಂದು ಕಡೆ ಮಾತ್ರ ಏನು ಅಸ್ಥಿಪಂಜರ ಸಿಕ್ಕಿತ್ತು ಅನ್ನುವಂತಹದ್ದು, ಅದು ಕೂಡ ಪುರುಷನದ್ದು ಅನ್ನುವಂತಹ ಮಾತುಗಳು ಸ್ಪಷ್ಟತೆ ಕಾಣಿಸಿದ್ದಂತಹದ್ದು. ಅದರ ಬೆನ್ನಲ್ಲೇ ನಿನ್ನೆ ನಡೆದಂತಹ CLP ಸಭೆಯಲ್ಲೂ ಕೂಡ ಒಂದಿಷ್ಟು, ಅಂದ್ರೆ SIT ಮಾಡ್ತಾ ಇರುವಂತಹ ಈ ಒಂದು ಕೆಲಸವನ್ನ ಸದ್ಯಕ್ಕೆ ಸ್ಟಾಪ್ ಮಾಡ್ಬೇಕು, ಯಾಕಂದ್ರೆ ದೊಡ್ಡ ಮಟ್ಟಿನ ಅಪಪ್ರಚಾರ ನಡೀತಿದೆ ಅನ್ನುವಂತಹದ್ದು ಕೂಡ ಒಂದಿಷ್ಟು ಶಾಸಕರುಗಳು ಹೇಳಿದ್ರು ಅನ್ನುವಂತ ಮಾಹಿತಿ ಬೆನ್ನಲ್ಲೇ ಇವತ್ತು ಹೈಕಮಾಂಡ್ ಅಂದ್ರೆ ಏನು ಪರಮೇಶ್ವರ್ ಅವರ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಒಂದು ನಡೆದಿರುವಂತಹದ್ದು ವಿಧಾನಸೌಧದಲ್ಲಿ. ಪ್ರಮುಖವಾಗಿ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಮತ್ತು ಅನುಚೇತ್ ಅವರು ಭೇಟಿಯಾಗಿ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಈಗ ಅಗೆಯುವಂತಹ ಕೆಲಸ, ಅಂದ್ರೆ ಆತ ಎಲ್ಲಿ ತೋರಿಸಿದ್ದ ಅದೆಲ್ಲವೂ ಕೂಡ ಮುಗಿದಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಕುರುಹಾಗ್ಲಿ ಅಥವಾ ನಾಪತ್ತೆ ಆಗಿದ್ರು ಅನ್ನುವಂತಹದ್ದು ಮ್ಯಾಚ್ ಆಗ್ಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಮುಂದುವರಿಸಬೇಕೋ ಬೇಡವೋ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಸದ್ಯಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸುವಂತಹ ಕುರಿತು ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಮೀಟಿಂಗ್ ಏನಿದೆ ಅಂದ್ರೆ ಅಧಿಕಾರಿಗಳೊಟ್ಟಿಗೆ ಪರಮೇಶ್ವರ್ ಅವರ ಸಭೆ ಏನಿದೆ ಅದು ಸಾಕಷ್ಟು ಮಹತ್ವದ ಜೊತೆಗೆ ಮಧ್ಯಂತರ ವರದಿ ಸಲ್ಲಿಸುವಂತೆ ಕುರಿತು ಒಂದಿಷ್ಟು ಅಧಿಕೃತ ಆದೇಶಗಳು ಅಥವಾ ಅಧಿಕೃತವಾದಂತಹ ಒಂದು ಸೂಚನೆ ಅಂದ್ರೆ ಮಧ್ಯಂತರ ವರದಿ ಸಲ್ಲಿಕೆ
ಮಾಡಿ ಅನ್ನುವಂತಹ ಸೂಚನೆ ಕೂಡ ಸಂಜೆ ವೇಳೆಗೆ ಬರಬಹುದು ಅನ್ಸುತ್ತೆ ಶರತ್. ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.